ಪಾಶ್ಚಾತ್ಯ ಚಿಂತಕ ಮೈಕೆಲ್ ಹಾರ್ಟ್ ತನ್ನ 100 ಮೋಸ್ಟ್ ಇನ್ಫ್ಲುಯೆನ್ಸ್ ಪೀಪಲ್ ಇನ್ ದ ವರ್ಲ್ಡ್ ಕೃತಿಯಲ್ಲಿ ಮಾನವ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಎಂದು ಮೊಹಮ್ಮದ್ ಅವರನ್ನು ಮೊದಲ ಸ್ಥಾನದಲ್ಲಿ ಇರಿಸಿದರು. ಮಹಾತ್ಮ ಗಾಂಧೀಜಿ, ಜಾರ್ಜ್ ಬರ್ನಾರ್ಡ್ ಶಾ ಸೇರಿದಂತೆ ಅನೇಕ ಮುಸ್ಲಿಮೇತರ ಚಿಂತಕರು ಅವರ ವ್ಯಕ್ತಿತ್ವಕ್ಕೆ ತಲೆಬಾಗಿದ್ದಾರೆ. ಒಂದು ಅನಾಥ ಮಗು, ಯಾವ ಪದವಿಯೂ ಇಲ್ಲದೆ, ಯಾವ ಸಂಪತ್ತೂ ಇಲ್ಲದೆ, ಯಾವ ಸೈನ್ಯದ ಬೆಂಬವೂ ಇಲ್ಲದೆ, ಕೇವಲ ತನ್ನ ನಡವಳಿಕೆಯಿಂದ, ಪ್ರೀತಿಯಿಂದ, ಸತ್ಯದಿಂದ ಇಡೀ ಜಗತ್ತನ್ನು ಗೆದ್ದರು. ಅದುವೇ ಮೊಹಮ್ಮದ್. ಅಂತಹ ಪ್ರವಾದಿಯ ಪುಸ್ತಕ ಬಿಡುಗಡೆ ಇವತ್ತಿನ ಈ ವೇದಿಕೆಯಲ್ಲಿ ನಡೆಯಲಿದೆ. ಮಾನ್ಯರೇ, ಇಂದು ನಮ್ಮ ನಡುವೆ ಉಪಸ್ಥಿತರಿರುವ ವ್ಯಕ್ತಿತ್ವ ಒಬ್ಬ ಸಾಹಿತ್ಯಕಾರ ಮಾತ್ರ ಅಲ್ಲ, ಒಂದು ಸಂಪೂರ್ಣ ಸೃಜನಶೀಲ ಪ್ರಪಂಚವೇ ಆಗಿದ್ದಾರೆ. 1968 ಡಿಸೆಂಬರ್ 20ರಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜನಿಸಿದ ಯೋಗೇಶ್ ಮಾಸ್ಟರ್ ಅವರು ಕಾವ್ಯದಿಂದ ಕಾದಂಬರಿವರೆಗೂ, ಪ್ರಬಂಧದಿಂದ ಸಂಶೋಧನಾ ಲೇಖನಗಳವರೆಗೂ, ನಾಟಕದಿಂದ ಮಕ್ಕಳ ಸಾಹಿತ್ಯವರೆಗೂ, ಮನೋವೈಜ್ಞಾನಿಕ ಮತ್ತು ವೈಚಾರಿಕ ಬರಹಗಳವರೆಗೂ ಬಹುಮುಖ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 282 ಕೃತಿಗಳನ್ನು ರಚಿಸಿರುವ ಇವರ ಸಾಹಿತ್ಯ ಯಾನ ಇಂದು ಮತ್ತೊಂದು ಮೈಲಿಗಲ್ಲು ತಲುಪುತ್ತಿದೆ. ಇಂದು ಬಿಡುಗಡೆ ಆಗುತ್ತಿರುವ ನನ್ನ ಪ್ರೀತಿಯ ಪ್ರವಾದಿ ಅವರ 283ನೇ ಕೃತಿ ಆಗಿದೆ. ಮರಳಿ ಮನೆಗೆ, ಜೀವನ ಸಂಜೀವನ, ಕೊನೆಯ ಅಂಕ, ಮಳೆ ಬಂದು ನಿಂತಾಗ, ಸಮಾನಾಂತರ ರೇಖೆಗಳು, ಬಿತ್ತಿದಂತೆ ಬೆಳೆ, ಖಾಲಿ ಸ್ಲೇಟು ಹೀಗೆ ಅನೇಕ ಕೃತಿಗಳ ಮೂಲಕ ಪಾಠಕರ ಮನಸ್ಸಿನಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದ್ದಾರೆ. ರಂಗಭೂಮಿಯಲ್ಲೂ ಇವರ ಸಾಧನೆ ಅಪಾರ. 250ಕ್ಕೂ ಹೆಚ್ಚು ಸ್ವತಂತ್ರ ನಾಟಕಗಳ ನಿರ್ದೇಶನ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ರಂಗಸೃಷ್ಟಿ, ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿಯೂ ಜೋಜೋ ಲಾಲಿ, ದೂರಿ ದುದ್ದೂರಿ ಸೇರಿದಂತೆ ಅನೇಕ ಕೃತಿಗಳ ರಚನೆ ಮತ್ತು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇದೀಗ ಯೋಗೇಶ್ ಮಾಸ್ಟರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಸೋದರ ಹನೀಫ್ ಅವರ ಮತ್ತು ಅವರ ಗೆಳೆಯರ ಈ ಅನ್ಫಾಲ್ ರೆಸ್ಟೋರೆಂಟಿನ ಬಿಡುಗಡೆಯ ಈ ಸುಸಂದರ್ಭದಲ್ಲಿ ನನ್ನ ಪ್ರೀತಿಯ ಪ್ರವಾದಿ ಬಿಡುಗಡೆ ಆಗ್ತಿರೋದು ನನಗೆ ಬಹಳ ಹೆಮ್ಮೆಯ ಮತ್ತು ಸಂತೋಷದ ವಿಷಯ ಆಗಿದೆ. ಇದು ಪ್ರವಾದಿ ಮೊಹಮ್ಮದರ ಪರಿಚಯವನ್ನು ಮತ್ತು ಮುಸ್ಲಿಮೇತರರಿಗಾಗಿ ಅವರ ವ್ಯಕ್ತಿತ್ವದ, ಅವರ ನೈತಿಕತೆಯ ಮತ್ತು ಅವರ ನಿಜವಾದಂತಹ ಉದ್ದೇಶಗಳನ್ನು ಅವರಿಗೆ ತಲುಪಿಸೋದಾಗಿರುತ್ತೆ. ಈ ಕಾಲಘಟ್ಟದಲ್ಲಿ ಇದು ಬಹಳ ಅಗತ್ಯದ ಕೆಲಸವೂ ಕೂಡ ಆಗಿದೆ. ಇದು ಎಲ್ಲರಿಗೂ ನಮಗೆ ಗೊತ್ತಿರೋದೆ. ಈ ಪುಸ್ತಕದ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪುಸ್ತಕವನ್ನು ನೀವು ಅಲ್ಲಿ ಕೊಂಡುಕೊಳ್ಳಿ. ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ ಸನ್ಮಾನ್ಯ ಸಭಾಧ್ಯಕ್ಷರಾದ UT ಖಾದರ್ ಅವರಿಗೆ ಧನ್ಯವಾದಗಳು. ಮೌಲ್ಯಗಳಿಗಿಂತ ಇದರ ಪುಸ್ತಕವನ್ನು ಸಂಕ್ಷಿಪ್ತವಾಗಿ ಹೇಳೋದಾಯಿತು ಅಂದರೆ, ಮೌಲ್ಯಗಳಿಗಿಂತ ಗುರುತುಗಳು ಅಂದರೆ ಐಡೆಂಟಿಟಿಗಳು ಹೆಚ್ಚು ಗದ್ದಲ ಮಾಡ್ತಿರುವಂತಹ ಈ ಕಾಲದಲ್ಲಿ ಈ ಪುಸ್ತಕ ಒಂದು ಇಂಟ್ರಾಸ್ಪೆಕ್ಷನ್, ಒಂದು ಆತ್ಮಾವಲೋಕನದ ಪ್ರಯತ್ನ ಆಗಿದೆ. ಐ ಲವ್ ಮೊಹಮ್ಮದ್ ಇದು ಓರ್ವ ಆಂತರಿಕ ಶಿಸ್ತುಳ್ಳ ಮನುಷ್ಯನ ಜೀವನದ ಮೂಲಕ ನಡೆಯುವ ನಾಗರಿಕತೆಯ ನೈತಿಕ ಅನ್ವೇಷಣೆ ಇದಾಗಿದೆ. ಪ್ರೀತಿಯನ್ನು ವ್ಯವಸ್ಥೆಯಾಗಿಸಿದ, ಮಾನವ ಗೌರವವನ್ನು ಸುಧಾರಣೆಯಾಗಿಸಿದ, ಅಂತಃಕರಣವನ್ನು ಸಮುದಾಯದ ನೆಲೆಯಲ್ಲಿ ನೆಟ್ಟ ವ್ಯಕ್ತಿಯ ಜೀವನದ ಮೌಲಿಕ ಅಧ್ಯಯನ. ಪ್ರವಾದಿ ಮೊಹಮ್ಮದ್ ಅವರು ದೈವಿಕ ಪುರುಷರು ಅಲ್ಲ, ದೇವರು ಅಲ್ಲ, ಅವರು ಸಾಮಾನ್ಯ ಮನುಷ್ಯರು. ಪ್ರವಾದಿ ಮೊಹಮ್ಮದರನ್ನು ಎಲ್ಲೋ ದೂರದ ದೈವಿಕ ವ್ಯಕ್ತಿಯಾಗಿ ಅಲ್ಲದೆ, ಆದರೆ ನೈತಿಕ ಆಳವನ್ನು ಮನಃಶಾಸ್ತ್ರೀಯ ಅಂದರೆ ಸೈಕಾಲಜಿಕಲ್ ಆಗಿ ಇರುವಂತಹ ಇನ್ಸೈಟ್ಸ್, ಒಳನೋಟದಿಂದ ಮತ್ತು ಸಾಮಾಜಿಕ ಧೈರ್ಯವನ್ನು ತೋರಿದಂತಹ ವ್ಯಕ್ತಿಯನ್ನಾಗಿ ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ವಿಭಜನೆ ಮತ್ತು ಅನುಮಾನ, ಡಿವೈಡಿಂಗ್ ಮತ್ತು ಸಸ್ಪೆಕ್ಟಿಂಗ್ ಇರುವಂತಹ ಈ ಕಾಲದಲ್ಲಿ ಈ ಕೃತಿ ಕೇಳುವ ಪ್ರಶ್ನೆ ಏನಂದರೆ, ಪ್ರೀತಿಯನ್ನು ಹೊಣೆಯಾಗಿಸಿಕೊಳ್ಳಲು, ಪ್ರೀತಿ ನಮ್ಮ ಜವಾಬ್ದಾರಿಯಾಗಬೇಕು ಮತ್ತು ನೈತಿಕತೆಯೇ ನಮ್ಮ ಬದುಕಾಗಬೇಕು.
ಅಂತಹ ಅತ್ಯುತ್ತಮವಾದ ಮಾದರಿ ಈ ಪ್ರವಾದಿ ಮೊಹಮ್ಮದರ ಅವರ ಕಣ್ಮುಂದೆ ಬಂದಾಗ ನಾವು ಯಾತಕ್ಕೆ ಕಣ್ಣು ಮುಚ್ಕೊಳ್ಬೇಕು? ನನ್ನ ಪ್ರೀತಿಯ ಪ್ರವಾದಿ ನಿಮ್ಮೆಲ್ಲರಿಗೋಸ್ಕರ ನನ್ನ ಅಷ್ಟೇ, ಇನ್ನೇನು ಹೇಳೋದಿದೆ. ಇಟ್ ಈಸ್ ಫಾರ್ ಯು ನಾವ್. ಥ್ಯಾಂಕ್ ಯು ವೆರಿ ಮಚ್. ಅನ್ಫಾಲ್ ರೆಸ್ಟೋರೆಂಟ್ ಇಲ್ಲಿ ಬರುವವರಿಗೆ ಮತ್ತು ಇದನ್ನು ಮಾಡುವವರಿಗೆ ಹೆಲ್ತ್, ವೆಲ್ತ್, ಸಕ್ಸಸ್ ಆ್ಯಂಡ್ ಪ್ರಾಸ್ಪರಿಟಿಯನ್ನು ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.